ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದಾನು. ನಿನ್ನೆ ನೋಡಿರ್ತೀರ RCB ಮತ್ತು DC ಮ್ಯಾಚ್ ಸೋತೇ ಬಿಟ್ರು ನಮ್ಮ RCB ಅವರು. ಖಂಡಿತವಾಗ್ಲೂ ಇದಕ್ಕೆ ಕಾರಣ ಯಾರು ಅಂತ ಕೇಳೋದಾದ್ರೆ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಮಾತಾಡೋಣ. ಮುಖ್ಯವಾಗಿ ನಿನ್ನೆ ನಮ್ಮ ಬ್ಯಾಟರ್ಸ್ ಬಂದಾಗ ಸ್ಕೋರೇ ಮಾಡಲಿಲ್ಲ, ಹೆಚ್ಚಾಗಿ ಲೋ ಸ್ಕೋರ್ ಗೇಮ್ ಆಗಿತ್ತು. ಬಟ್ ಆದ್ರೂ ಸ್ಟಾರ್ಟಿಂಗ್ ಅಲ್ಲೇ ವಿಕೆಟ್ ತಗೊಂಡ್ರು, ಅದಾದ್ಮೇಲೆ ವಿಕೆಟೇ ತೆಗಿಯಕ್ಕಾಗ್ಲಿಲ್ಲ. ಖಂಡಿತವಾಗ್ಲೂ ಈ ವಿಷಯ ಹೇಳಕ್ ಇಷ್ಟಪಡ್ತೀನಿ. ಕೆಲವು ತಪ್ಪುಗಳೆಲ್ಲ ರಜತ್ ಪಟ್ಟಿದಾರ್ ಏನಾದ್ರು ತಪ್ಪು ಮಾಡಿದ್ರ ಅಂತ ಅನ್ಸುತ್ತೆ. ಇನ್ನೊಂದು ವಿಷಯ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಅವರು, ಯಾಕೆ ಅಂದ್ರೆ ತುಂಬಾ ಜನ ಸ್ಟ್ರೈಕ್ ರೇಟ್ ಚೆನ್ನಾಗಿದೆ, ಅವರೆಲ್ಲ ಟ್ರೋಲ್ ಮಾಡೋದು, ಇನ್ನೊಂದು ಮಾಡೋದು ಇವುಗಳಿಗೆ ಜಾಸ್ತಿ ಕಿವಿ ಕೊಡದಾನೆ ಅವರ ಆಟ, ವೈಯಕ್ತಿಕ ಆಟ ಏನಿದೆ, ಹ್ಯಾಂಕರಿಂಗ್ ಆಟ ಏನಿದೆ ಅದು ಆಡ್ಬೇಕು. ನೀವು ಬೇಕಾದ್ರೆ ಕನ್ಫರ್ಮ್ ಮಾಡಿ ಚೆಕ್ ಮಾಡ್ಕೊಂಡು ನೋಡಿ. ವಿರಾಟ್ ಕೊಹ್ಲಿ ಅವರು ಹೆರ್ಲಿ ಔಟ್ ಯಾವಾಗ ಆಗ್ತಾರೋ, ಬೇಗ ಯಾವಾಗ ಔಟ್ ಆಗಿರ್ತಾರೋ ಆ ಮ್ಯಾಚ್ ಎಲ್ಲ ಸೋತಿದ್ದಾರೆ. ಎಕ್ಸಾಂಪಲ್ RR ಮೇಲೆ ಕೂಡ ಅಷ್ಟೇ, ಅದೇ ಮ್ಯಾಚ್ ಕೂಡ ಬೇಗ ಔಟ್ ಆಗಿದ್ರು, ಬೇಗ ಸೋಲ್ತಾರೆ. ಆದ ಕಾರಣ ಏನಾಗುತ್ತೆ ಅಂದ್ರೆ ವಿರಾಟ್ ಕೊಹ್ಲಿ ಅವರು ಹಿಟ್ಟಿಂಗ್ ಮಾಡೋರು ತುಂಬಾ ಜನ ಇದ್ದಾರೆ, ಹಿಂದೆ ತುಂಬಾ ಸೈಡ್ ಬ್ಯಾಕ್ ಸೈಡ್ ತುಂಬಾ ಜನ ಇದ್ದಾರೆ. ಆ ಕಾರಣಕ್ಕಾಗಿ ಅವರು ಹಿಟ್ಟಿಂಗ್ ಮಾಡೋದು ಬಿಟ್ಬಿಟ್ಟು ಟೀಮ್ಗೆ ಸ್ಕೋರ್ ಬೇಕು ಕಡೆ ಗಮನ ಕೊಡಿಸಿದ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ. ಯಾಕೆ ಅಂದ್ರೆ ಅಂತ ಸೀನಿಯರ್ ವ್ಯಕ್ತಿ ಇದ್ದಾಗ ಲಾಸ್ಟ್ ಅಲ್ಲಿ ಕೂಡ ಹಿಟ್ಟಿಂಗ್ ಮಾಡ್ಬೋದು. ಆದ್ರೆ ಪ್ರತಿಯೊಬ್ಬರು ಹಿಟ್ಟಿಂಗ್ ಮಾಡಕ್ತಾ ಹೋಗ್ತಾ ಇದ್ರೆ ಅಲ್ಲಿ ಕ್ರೀಸ್ ಅಲ್ಲಿ ಸಜೆಷನ್ಸ್ ಕೊಡರೆ ಇರಲ್ಲ. ಆದ ಕಾರಣ ಏನಾಗುತ್ತೆ ಅಂದ್ರೆ ಮೇನ್ ರೀಸನ್ ಅದಾಗುತ್ತೆ. ಬಟ್ ಒಂದು ಮಾತ್ರ ಸತ್ಯ, ಈ ಟ್ರೋಲ್ಗಳಿಗೆ ಇನ್ನೊಂದು ಯಾರೋ ಸ್ಟ್ರೈಕ್ ರೇಟ್ ಇರಲ್ಲ, 50 ರನ್ ಹೊಡಿತಾರೆ, ಇನ್ನೊಂದೇನೋ ಹೊಡಿತಾರೆ, ಇವಳಿಗೆ ಕಿವಿ ಕೊಡ್ದಾನೆ ಚೆನ್ನಾಗಿ ಸ್ಕೋರ್ ಅಂತ ಬಂದಾಗ ಮಿನಿಮಮ್ ಒಂದು 50 ರನ್ ಹಂಗೆ ಉಳ್ಕೊಂಡು ಕೊಟ್ರೆ ಬೆಸ್ಟ್ ಅನ್ಸುತ್ತೆ. ಇಲ್ಲಿ ಮೇನ್ 50 ರನ್ ಬೆಸ್ಟ್ ಅಲ್ಲ, ಇಲ್ಲಿ 50 ರನ್ ಇಂಪಾರ್ಟೆಂಟ್ ಅಲ್ಲ, ಸ್ಟ್ರೈಕ್ ರೇಟು ಇಂಪಾರ್ಟೆಂಟ್ ಅಲ್ಲ. ಆ ಕ್ರೀಸ್ ಅಲ್ಲಿ ಇರ್ತಾರಲ್ಲ ವಿರಾಟ್ ಕೊಹ್ಲಿ ಅವರು, ಅಲ್ಲಿ ಹೊಸದಾಗಿ ಬಂದಿರೋ ಬ್ಯಾಟರ್ಸ್ ಗಳಿಗೆ ಸಜೆಷನ್ ಕೊಡೋರಿರಲ್ಲ. ಮೇನ್ ಆಗಿ ಪಿಚ್ ಈ ರೀತಿ ಇದೆ, ಬಾಲ್ ಈ ರೀತಿ ಬರ್ತಾ ಇದೆ, ಬಾಲ್ ಹಿಂಗ್ ಆಗ್ತಾ ಇದೆ, ಟರ್ನ್ ಆಗ್ತಾ ಇದೆ, ಸ್ವಿಂಗ್ ಆಗ್ತಾ ಇದೆ, ಇನ್ನೋ ಸ್ವಿಂಗ್ ಆಗ್ತಾ ಇದೆ, ಔಟ್ ಸ್ವಿಂಗ್ ಆಗ್ತಾ ಇದೆ ಅಂತ ಹೇಳಿ ಹೇಳೋರಿರಲ್ಲ. ಮೇನ್ ಆಗಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಕಾರಣಕ್ಕೆ ವಿರಾಟ್ ಕೊಹ್ಲಿ ಅವರು ಮಿನಿಮಮ್ 10-15 ಓವರ್ ಕ್ರೀಸ್ ಅಲ್ಲಿ ಇದ್ರೆ ತುಂಬಾ ಒಳ್ಳೆಯದು ಅಂತ ಅನ್ಸುತ್ತೆ, ನನ್ನ ಸಜೆಷನ್ಸ್ ಖಂಡಿತವಾಗ್ಲು. ಆ ಕಾರಣ ಒಂದು ಆದ್ರೆ, ಇನ್ನೊಂದು ವಿಶೇಷವಾಗಿ ರಜತ್ ಪಟ್ಟಿದಾರ್ ಅವರು ಕ್ಯಾಪ್ಟನ್ಸಿ ತುಂಬಾ ಅದ್ಭುತವಾಗಿ ಮಾಡ್ತಾರೆ, ಇಲ್ಲ ಅಂತಾನೆ ಅಲ್ಲ. ಆದರೆ ನಿನ್ನೆ ಮ್ಯಾಚ್ ಅಲ್ಲಿ ಸ್ವಲ್ಪ ಎಡವಟ್ ಮಾಡ್ಕೊಂಡ್ರ ಅಂತ ಅನಿಸ್ತಾ ಇತ್ತು. ಕಾರಣ ಏನಂದ್ರೆ ಇವಾಗ 17th 18th 19th 16 ಲಾಸ್ಟ್ ಓವರ್ ಇರುತ್ತಲ್ಲ, ಆ ಟೈಮಲ್ಲಿ 17th 16th ರೋಮಿಯೋ ಶೆಪರ್ಡ್ಗೆ ಓವರ್ ಕೊಟ್ಟಿದ್ರೆ ಲಾಸ್ಟ್ ಅಲ್ಲಿ ಭುವನೇಶ್ವರ್ ಇಲ್ಲ ಹ್ಯಾಜಲ್ವುಡ್ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು. ಯಾಕಂದ್ರೆ ರೋಮಿಯೋ ಶೆಪರ್ಡ್ ಅನ್ನೋರು ಅಷ್ಟೇನು ಪರ್ಫೆಕ್ಟ್ ಬೌಲರ್ ಏನಲ್ಲ ಅವರು. ಈಗ ಭುವನೇಶ್ವರ್ ಆಗಿರ್ಬೋದು, ಇಲ್ಲ ಅಟ್ಲೀಸ್ಟ್ ರಸಿಕ್ದಾರ್ ಆದ್ರೂ ಉಳಿಸ್ಬೇಕಾಗಿತ್ತು, ರಸಿಕ್ದಾರ್ ಆದ್ರೂ ಉಳಿಸ್ಕೋಬೇಕಾಗಿತ್ತು. ಬಟ್ ಅವ್ರನ್ನೆಲ್ಲ ಬಿಟ್ಬಿಟ್ಟು ಓವರ್ಗೆ 15 ರನ್ ಬೇಕಾಗಿರುತ್ತೆ, ರೋಮಿಯೋ ಶೆಪರ್ಡ್ ಕೊಟ್ರೆ ಹೆಂಗೆ ಗುರು? ಅಲ್ಲಿರೋದು ಕಿಲ್ಲರ್ ಮಾಡ್ಬಿಟ್ಟು RCB ಫ್ಯಾನ್ಸ್ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲು ನೀವು ಅನ್ಬೋದು, ಆ 17 16 ಅಲ್ಲಿ ಹೊಡೆದಿದ್ರೆ ಅವ್ರಿಗೆ ಏನ್ ಮಾಡ್ತಿದ್ರ ಅಂತ. ಅವಾಗ ಹೊಡೆದಿದ್ರೆ ನೆಕ್ಸ್ಟ್ ಓವರ್ ಅಲ್ಲಿ ಇವ್ರು ಬರ್ತಿದ್ರಲ್ಲ ಹ್ಯಾಜಲ್ವುಡ್ನ ಇಲ್ಲ ಭುವನೇಶ್ವರ್ ಬಂದಾಗ ಏನಾಗ್ತಿತ್ತಂದ್ರೆ ಅಲ್ಲಿ ಕಂಟ್ರೋಲ್ ಆಗ್ತಾ ಇತ್ತು. ಅವ್ ಏನೋ ಒಂದು ಸಮಥಿಂಗ್ ಏನಾದ್ರು ಮಾಡೋರು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಈಸಿ ಆಗ್ಬಿಡ್ತು. ಫಸ್ಟ್ ಬಾಲ್ ಡಾಟ್ ಸಿಂಗಲ್ ಕೊಡ್ತಾರೆ, ಆಮೇಲೆ 6 ಎಲ್ಲ ಹೊಡಿತಾರೆ. ಆದ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ ಆ ಕ್ಯಾಪ್ಟನ್ಸಿ ರಜತ್ ಪಟ್ಟಿದಾರ್ ಅವರು ಬೌಲಿಂಗ್ ಹಾಕ್ಸ್ಬೇಕಾದ್ರೆ ತುಂಬಾ ಸ್ವಲ್ಪ ಎಡವಟ್ ಮಾಡ್ಕೊಂಡ್ರ ಅನ್ಸುತ್ತೆ. ಲಾಸ್ಟ್ ಓವರ್ ಏನಾದ್ರು ಕ್ಲಿನಿಕಲ್ ಆಗಿ ಭುವನೇಶ್ವರ್ ಇಲ್ಲ ಹ್ಯಾಜಲ್ವುಡ್ ಏನಾದ್ರು ಇದ್ದಿದ್ರೆ ಕಷ್ಟ ಆಗೋದು, ಓವರ್ಗೆ 15 ರನ್ ಹೊಡಿಯೋಕೆ ಕಷ್ಟ ಆಗೋದು. ಆದ ಕಾರಣ ಏನಾಗುತ್ತೆ ಅಂದ್ರೆ ಆ ಓವರ್ ಎಲ್ಲ ಹೊಡೆದಿದ್ರು ಕೂಡ ಓವರ್ ಅಲ್ಲಿ 7 8 9 ರನ್ ಬೇಕಾಗಿದ್ರು ಕಂಟ್ರೋಲ್ ಮಾಡೋ ಒಂದು ಕೆಪಾಸಿಟಿ ಇತ್ತೇನೋ ಭುವನೇಶ್ವರಿಗೆ ಮತ್ತೆ ಹ್ಯಾಜಲ್ವುಡ್ ಅವರಿಗೆ. ಆದ ಕಾರಣ ಏನಾಗುತ್ತೆ ಅಂದ್ರೆ ತುಂಬಾ ಎಡವಟ್ಟು ಮಾಡ್ಕೊಂಡ್ರು ನಿನ್ನೆ ಅಂತ ಅನ್ಸುತ್ತೆ. ಅದೇ ರೀತಿಯಾಗಿ ಸುಯಾ ಶರ್ಮಾಗೆ ಇನ್ನೊಂದು ಓವರ್ ಇತ್ತು, ಚಾನ್ಸ್ ಇತ್ತು. ನನ್ಗೆ ಅನಿಸುತ್ತೆ ಏನಂದ್ರೆ ಯಾವಾಗಾದ್ರೆ ಮೇಲೆ ವಿಕೆಟ್ ಹೋಯ್ತು ಆ ಟೈಮಲ್ಲೇ ರೋಮಿಯೋ ಶೆಪರ್ಡ್ ಹತ್ರ ಓವರ್ ಹಾಕ್ಸಿದ್ರೆ ಅವ್ರು ಕೂಡ ವಿಕೆಟ್ ಹೋಯ್ತು ಅಂತಲೇ ಸ್ಲೋ ಆಗಿ ಆಡ್ತಾ ಇದ್ರು. ಆವಾಗ ಕೊನೆಯಲ್ಲಿ ಭುವನೇಶ್ವರ್ ಹ್ಯಾಜಲ್ವುಡ್ ಓವರ್ ಉಳಿತಾ ಇತ್ತು. ಇಲ್ಲಿ ಮೇನ್ ಆಗಿದ್ದು ಅದನ್ನೇ, ಹ್ಯಾಜಲ್ವುಡ್ ಫಸ್ಟ್ 2 ಓವರ್ ಹೊಡೆಸ್ಕೊಂಡ್ರು, ಬಟ್ ಲಾಸ್ಟ್ ಓವರ್ ತುಂಬಾ ಕಂಟ್ರೋಲ್ ಮಾಡಿದ್ರು. ಆದ ಕಾರಣ ಏನಾಗುತ್ತೆ ಅಂದ್ರೆ ಕ್ಯಾಪ್ಟನ್ಸಿ ಸ್ವಲ್ಪ ಎಡವಟ್ ಆಯ್ತು ಅಂತ ನನಗನ್ಸುತ್ತೆ. ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಕೂಡ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ಗೆ ತಲೆ ಕೊಡ್ದಾನೆ, ಟೀಮ್ಗೆ ಏನ್ ಬೇಕು ಅದನ್ನ ಆಡಿದ್ರೆ ತುಂಬಾ ಒಳ್ಳೇದಂತ ನನ್ನ ಅಭಿಪ್ರಾಯ ಖಂಡಿತವಾಗ್ಲು. ಇನ್ನು ಅದೇ ರೀತಿಯಾಗಿ DC ಅಂತ ತಗೊಂಡಾಗ ಬೇಗ ವಿಕೆಟ್ ಕಳ್ಕೊಂಡ್ರು ನಮ್ಮ ಕರ್ನಾಟಕ ತಂಡಕ್ಕೆ. ಕರ್ನಾಟಕದ ಒಬ್ಬ ಆಟಗಾರನೇ ಕಂಟಕ ಆಗ್ತಾರ ಅಂತ ನಿನ್ನೆ ಹೇಳಿದ್ದೆ. ಅದೇ ರೀತಿ ಕಂಟಕ ಆಗೇ ಬಿಟ್ರು. ಯಾರಲ್ಲ KL ರಾಹುಲ್ ತುಂಬಾ ಅದ್ಭುತವಾಗಿ ಒಳ್ಳೆ ಇನ್ನಿಂಗ್ಸ್ ಆಡಿದ್ರು. ಬಟ್ ಕೊನೆಗೆ ಮಾಡಿದ್ ಮಾತ್ರ ಕಿಲ್ಲರ್ ಮಾಡ್ಬಿಟ್ರು ನಮ್ಮ RCB ಫ್ಯಾನ್ಸ್ ನ, RCB ನ ಟೀಮ್ ಅಂತ ಹೇಳ್ಬೋದು ಖಂಡಿತವಾಗ್ಲು. ಮತ್ತೆ ನಿಮ್ಗೆ ಮ್ಯಾಚ್ ನೋಡಿದಾಗ ಏನನ್ಸಂತ ಕಮೆಂಟ್ ಮಾಡಿ. ನಿನ್ನೆ ಒಬ್ರೆ ಅಚ್ಚುಕಟ್ಟಾಗಿ ಬ್ಯಾಟಿಂಗ್ ಆಡಿದ್ದು ನಮ್ಮ ಪಿಲ್ ಸಾಲ್ಟ್ ಮಾತ್ರ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು, ಇನ್ನಿದ್ದರೆಲ್ಲ ಅಷ್ಟೇ ಅಂದ್ಕೊಂಡ್ರು. ಆ ಟೀಮ್ ಡೇವಿಡ್ ಅವರು ಸಿಂಗಲ್ ತಗೊಂಡಿದ್ರೆ ಆ ಓವರ್ ಅಲ್ಲಿ ಬಾಲ್ ಮಿಸ್ ಆಗ್ತಿತ್ತು, ಔಟೇ ಆಗ್ತಿರಲಿಲ್ಲ.
ಸಿಂಗಲ್ ತಗೊಳಕ್ಕೆ ಅವ್ರು ಇಚ್ಛಿಸಲಿಲ್ಲ. ಬಟ್ ಅದೇ ನೆಕ್ಸ್ಟ್ ಓವರ್ ಹೊಟ್ಬಿಟ್ರು. ಇನ್ನು ಕೇವಲ ಒಂದು 10-15 ನೋಡಿದ್ರು ಕೂಡ ತುಂಬಾ ಚೆನ್ನಾಗಿರೋದಂತ ಅನಿಸ್ತಾ ಇತ್ತು ಖಂಡಿತವಾಗ್ಲು. ಆದ್ರೂ ಕೂಡ ಗುಡ್ ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಕೊನೆಯಲ್ಲಿ RCB ಬೌಲರ್ಸು ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ರು, ಒಳ್ಳೆ ಇದು ಮಾಡಿದ್ರು. ಬಟ್ ಏನ್ ಮಾಡೋಕ್ಕಾಗಲ್ಲ, ತುಂಬಾ ಕ್ಲೋಸ್ ಆಗಿತ್ತು ಮ್ಯಾಚು, ಕ್ಲೋಸ್ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ಇನ್ನು ಬೌಲಿಂಗ್ ಅಂತ ತಗೊಂಡಾಗ ಖಂಡಿತವಾಗ್ಲು ಕುರ್ನಾಲ್ ಪಾಂಡ್ಯ ಮತ್ತು ಅದ್ಭುತವಾಗಿ ಬೌಲಿಂಗ್ ಮಾಡ್ತಾರೆ ಗುರು. ಎಕಾನಮಿ ರೇಟ್ ಏನು ಗುರು, ಅಷ್ಟೆಲ್ಲ ಮೇಂಟೈನ್ ಮಾಡ್ತಾರೆ ಅಂತ ಹೇಳ್ಬೋದು. ಭುವನೇಶ್ವರ್ ಅಂತೂ ಇನ್ನು ಬೆಸ್ಟ್ ಅಂತ ಹೇಳ್ಬೋದು ಖಂಡಿತವಾಗ್ಲು. ವಿಕೆಟ್ ತಗೊಳ್ಳಲಿ ಓನ್ಲಿ ಪವರ್ ಪ್ಲೇ ಒಳಗಡೆನೆ 3 ವಿಕೆಟ್ ತಗೊಂತಾರೆ. ಅದು ಕೇವಲ ಭುವನೇಶ್ವರ್ ಒಬ್ಬರೇ ತಗೊಂತಾರೆ, ಆ ರೀತಿ ಆಗಿತ್ತು. ಇನ್ನು ಆಟ ಅಂತ ತಗೊಂಡಾಗ ಸ್ಟಬ್ಸ್ ಚೆನ್ನಾಗಿ ಆಡ್ತಾರೆ. ಡಿಲ್ಲಿ ತಗೊಂಡಾಗ ಗೆಲ್ಸಿದ್ ಮಾತ್ರ ಬಿಲ್ಲರ್, ಬಟ್ ಆಟ ಆಡಿದ್ ಮಾತ್ರ KL ರಾಹುಲ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗೆಲ್ಲ ಆಟ ಆಡ್ಕೊಂಡು ಬಂದ್ರು. ಕೊನೆಗೂ ವಿನ್ ಆದ್ರು ಗುರು ಡಿಲ್ಲಿ ಅವ್ರು ಅಂತ ಹೇಳ್ಬೋದು. ನಮ್ಮ RCB 6 ಮ್ಯಾಚ್ ಅಲ್ಲಿ 4 ಮ್ಯಾಚ್ ಗೆದ್ದಿದೆ, 2 ಮ್ಯಾಚ್ ಹೋಗ್ತಿದೆ. ಏನ್ ಪರವಾಗಿಲ್ಲ, ಗೆಲುವೇ ಸೋಲಿನ ಮೆಟ್ಟಲು. ನಮಗೆ ಸೋಲು ಹೊಸದೇನಲ್ಲ, ಮುಂದೆ ಕಮ್ ಬ್ಯಾಕ್ ಸ್ಟ್ರಾಂಗ್ ಆಗಿ ಕೊಡ್ತಾರೆ ಅನ್ನೋದು ನೆನಪಿರ್ಲಿ ಖಂಡಿತವಾಗ್ಲು. ನೆಕ್ಸ್ಟ್ ಮ್ಯಾಚ್ GT ವಿರುದ್ಧ ಇರುತ್ತೆ, ನೋಡೋಣ GT ವಿರುದ್ಧ ಯಾವ ರೀತಿ ಎಲ್ಲ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ. ಹೋಗಿ ಡಿಲ್ಲಿಲೇ ಹೊಡೆಯೋಣ ನಾವು, ಸರಿನಾ? ಈಗ ಅವ್ರು ಬೆಂಗಳೂರಲ್ಲಿ ಹೊಡೆದ್ರೆ ನಾವು ಹೋಗಿ ಡಿಲ್ಲಿ ಹೊಡೆಯೋಣ ಅಂತ ಹೇಳ್ತೀನಿ ಈ ಮೂಲಕ. ಮತ್ತೆ ನಿಮಗೆ ಮ್ಯಾಚ್ ನೋಡಿದಾಗ ಇನ್ನೊಂದ್ಸತಿ ಕಮೆಂಟ್ ಮಾಡಿ. ತುಂಬಾ ಜನ ನಾನು ಹೇಳ್ತೀನಿ ವಿಡಿಯೋ ಪ್ರಿಡಿಕ್ಷನ್ ಮಾಡ್ಬೇಕಾದ್ರೆ ನೀವು ಪ್ರಿಡಿಕ್ಷನ್ ಮಾಡಿ ಕೆಳಗೆ ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತೀನಿ. ಪ್ರತಿ ಸಲ ಹೇಳ್ತೀನಿ, ಈ ಸಲ ಕೂಡ ಹೇಳ್ತೀನಿ. ದಯವಿಟ್ಟು ನಿಮ್ಮ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಪ್ರಿಡಿಕ್ಷನ್ ಮಾಡಿ ನಿಮ್ಮ ಹೆಸರು ವಿಡಿಯೋದಲ್ಲಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರನ್ನು ಹೇಳ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ